This video is made for educational and information purpose. Please make your own research before you apply. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಗೈಸ್, ಇವತ್ತಿನ ವಿಡಿಯೋಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ. ಇದು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ಫ್ರೆಷರ್ಸ್ ಆಲ್ಸೋ ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು. ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಕೋಬೋದಂತೆ. ಸ್ಯಾಲ್ರಿ ಸಹ ತುಂಬ ಚೆನ್ನಾಗಿದೆ ಫ್ರೆಷರ್ಸ್ಗೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಅಫಿಷಿಯಲ್ ಸೋರ್ಸ್ ಆಗಿರುವಂತಹ ನೌಕರಿಯಲ್ಲಿ ಇವರು ವ್ಯಾಕೆನ್ಸಿ ಇದೆ ಅಂತ ಪೋಸ್ಟ್ ಮಾಡಿದ್ದಾರೆ. ಜಸ್ಟ್ 2 days ಎಗೋ ಬ್ಯಾಕ್ ಮಾತ್ರ. ಇಂಟ್ರೆಸ್ಟ್ ಇದ್ದರೆ ನೀವು ಒಮ್ಮೆ ರಿಸರ್ಚ್ ಮಾಡಿ ನಂತರ ಅಪ್ಲೈ ಮಾಡ್ಕೊಳ್ಳಿ ಗೈಸ್. ಓಕೆ, ಇಲ್ಲಿ ನೋಡ್ಬೋದು ರೋಲ್ ಬಂದುಬಿಟ್ಟು ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ರೋಲ್ ಆಗಿರುತ್ತೆ. ಇದು ವಾಯ್ಸ್ ಪ್ರೊಸೆಸ್ ಆಗಿರುತ್ತೆ, ಯಾವುದೇ ರೀತಿ ನಾನ್ ವಾಯ್ಸ್ ಪ್ರೊಸೆಸ್ ಅಲ್ಲ. ಇದು ವಾಯ್ಸ್ ಪ್ರೊಸೆಸ್ ಆಗಿರುತ್ತೆ ಸ್ನೇಹಿತರೆ. ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಓಕೆ, ಇಲ್ಲಿ ನೋಡ್ಬೋದು ಆಲ್ರೆಡಿ 3580 ಅಪ್ಲಿಕ್ಯಾನ್ಸ್ ಆಲ್ರೆಡಿ ಈ ಜಾಬ್ಗೆ ಅಪ್ಲೈ ಮಾಡಿದ್ದಾರಂತೆ. ಪೋಸ್ಟ್ 2 days ಎಗೋ ಅಂತ ನಮಗೆ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವಿಲ್ಲಿ ಡೀಟೇಲ್ಸಲ್ಲಿ ನೋಡ್ಬೋದು ಜಾಬ್ ಹೈಲೈಟ್ಸಲ್ಲಿ ಗ್ರ್ಯಾಜುಯೇಟ್ಸ್ ವಿತ್ ಗುಡ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಆ್ಯಂಡ್ ಕಸ್ಟಮರ್ ಸರ್ವಿಸ್ ಮೈಂಡ್ಸೆಟ್ ಅಂತ ಕೊಟ್ಟಿದ್ದಾರೆ ಗೈಸ್. ನಿಮಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನೋದು ಚೆನ್ನಾಗಿ ಬರಬೇಕಾಗಿರುತ್ತೆ ಇನ್ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ. ಮತ್ತು ಕಸ್ಟಮರ್ ಸರ್ವಿಸ್ ಮೈಂಡ್ಸೆಟ್ ಅನ್ನೋದು ನಿಮಗೆ ಇರಬೇಕಾಗಿರುತ್ತಂತೆ. ಕಸ್ಟಮರ್ ಕ್ವೈರೀಸ್ನ ನೀವು ಹ್ಯಾಂಡಲ್ ಅನ್ನೋದು ಮಾಡಿ ಅವ್ರಿಗೆ ರೆಸಲ್ಯೂಷನ್ಸ್ ಅನ್ನೋದು ವಾಯ್ಸ್ ಸಪೋರ್ಟ್ ಮುಖಾಂತರ ನೀವು ಕೊಡಬೇಕಾಗಿರುತ್ತೆ. 0 to 1 year ಅಂತ ನಮಗಿಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಟೋಟಲ್ ನಮಗೆ 30 ವ್ಯಾಕೆನ್ಸೀಸ್ ಅನ್ನೋದು ಓಪನ್ ಇದೆ ಅಂತ ಗೈಸ್ ಇಲ್ಲಿ ನೀವು ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ವಾಟ್ ಯು ವಿಲ್ ಡೂ ಅಲ್ಲಿ ನೋಡ್ಬೋದು. ಜಾಬ್ ಟೈಟಲ್ ಬಂದುಬಿಟ್ಟು ಕಸ್ಟಮರ್ ಸಪೋರ್ಟ್ ಅಸೋಸಿಯೇಟ್ ಫ್ಲಿಪ್ಕಾರ್ಟ್ ವಾಯ್ಸ್ ಪ್ರೊಸೆಸ್ಗೆ ಇವರು ನಿಮ್ಮನ್ನು ಹೈರ್ ಮಾಡ್ತಿದ್ದಾರೆ. ಇದು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ಲೊಕೇಶನ್ ರಿಮೋಟ್ ಕೊಟ್ಟಿರ್ತಾರೆ. ವರ್ಕ್ ಫ್ರಮ್ ಹೋಮ್ ಅಂತ ಪ್ಯಾನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ಗೈಸ್. ಜಾಬ್ ಟೈಪ್ ನೋಡಿದ್ರೆ ಫುಲ್ ಟೈಮ್ ಕಾಂಟ್ರಾಕ್ಚುಯಲ್ 3 months ಅಂತ ಕೊಟ್ಟಿದ್ದಾರೆ ಗೈಸ್. ಇದು ಫುಲ್ ಟೈಮ್ ಆದರೂ ಆಗಿರ್ಬೋದು, ಟೆಂಪ್ರರಿ ಆಗಿರ್ಬೋದು, ಇಲ್ಲ ಕಾಂಟ್ರಾಕ್ಚುಯಲ್ ಆಗಿರ್ಬೋದು. ನೀವು ಕೆಲಸ ಹೇಗೆ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಅನ್ನೋದು ಆಗಿರುತ್ತೆ ಗೈಸ್. ಓಕೆ, ನೆಕ್ಸ್ಟ್ ಇಲ್ಲಿ ಜಾಬ್ ಡಿಸ್ಕ್ರಿಪ್ಷನಲ್ಲಿ ನೋಡ್ಬೋದು. ವಿ ಆರ್ ಹೈರಿಂಗ್ ಫಾರ್ ಕಸ್ಟಮರ್ ಸಪೋರ್ಟ್ ಅಸೋಸಿಯೇಟ್ ಫಾರ್ ದ ಫ್ಲಿಪ್ಕಾರ್ಟ್ ವಾಯ್ಸ್ ಪ್ರೊಸೆಸ್. ಕ್ಯಾಂಡಿಡೇಟ್ಸ್ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಹ್ಯಾಂಡಲಿಂಗ್ ಕಸ್ಟಮರ್ ಕ್ವೈರೀಸ್ ಅಂತ ಕೊಟ್ಟಿದ್ದಾರೆ ಗೈಸ್. ಅಂದರೆ ಈಗ ಕಸ್ಟಮರ್ಸ್ ಏನಾದರೂ ಡೌಟ್ಸ್ ಬಂದಾಗ ನಿಮ್ಮ ಹತ್ರ ಬರ್ತಾರೆ. ಸೊ ನೀವು ಆ ಕ್ವೈರೀಸ್ ಅನ್ನೋದು ಎಲ್ಲ ಹ್ಯಾಂಡಲ್ ಅನ್ನೋದು ಮಾಡಬೇಕಾಗಿರುತ್ತೆ. ಅವರಿಗೆ ಪ್ರೊವೈಡ್ ಅನ್ನೋದು ಮಾಡಬೇಕಾಗಿರುತ್ತೆ. ರೆಸಲ್ಯೂಷನ್ಸ್ ಅನ್ನೋದು ಪ್ರೊವೈಡ್ ಮಾಡಬೇಕಾಗಿರುತ್ತೆ. ನೀವು ಡೆಲಿವರಿಂಗನ್ನೇ ಎಕ್ಸಲೆಂಟ್ ಆಗಿರುವಂತಹ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಅನ್ನೋದು ನೀವು ಕೊಡಬೇಕಾಗಿರುತ್ತೆ ಥ್ರೂ ವಾಯ್ಸ್ ಸಪೋರ್ಟ್. ಓಕೆ, ನೆಕ್ಸ್ಟ್ ಇಲ್ಲಿ ಎಲಿಜಿಬಿಲಿಟಿಯಲ್ಲಿ ನೋಡ್ಬೋದು ಗ್ರ್ಯಾಜುಯೇಟ್ಸ್ ಅಂತ ಕೊಟ್ಟಿದ್ದಾರೆ. ಗ್ರ್ಯಾಜುಯೇಟ್ಸ್ ವಿತ್ ಎನಿ ಸ್ಟ್ರೀಮ್ ಕ್ಯಾನ್ ಅಪ್ಲೈ ಫಾರ್ ದಿಸ್ ಜಾಬ್ ಗೈಸ್. ಗ್ರ್ಯಾಜುಯೇಷನ್ ನಿಮ್ಮದು ಈ ಸ್ಟ್ರೀಮಲ್ಲಿ ಆಗಿರಬೇಕು ಅಂತೇನಿಲ್ಲ. ವಿತ್ ಎನಿ ಸ್ಟ್ರೀಮ್ ನೀವು ಅಪ್ಲೈ ಅನ್ನೋದು ಮಾಡ್ಕೋಬೋದು ಗೈಸ್. ಓಕೆ, ಫ್ರೆಷರ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಬೋತ್ ಕ್ಯಾನ್ ಅಪ್ಲೈ ಫಾರ್ ದಿಸ್ ಜಾಬ್. ಗುಡ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಈಸ್ ಮ್ಯಾಂಡೇಟರಿ ಅಂತ ಕೊಟ್ಟಿದ್ದಾರೆ. ಕಸ್ಟಮರ್ ಸರ್ವಿಸ್ ಓರಿಯೆಂಟೆಡ್ ಮೈಂಡ್ಸೆಟ್ ಅನ್ನೋದು ಇರಬೇಕಾಗಿರುತ್ತಂತೆ ನಿಮಗೆ. ಕಂಫರ್ಟಬಲ್ ವರ್ಕಿಂಗ್ ಇನ್ ರೊಟೇಷ್ನಲ್ ಶಿಫ್ಟ್ಸ್ ಇನ್ಕ್ಲೂಡಿಂಗ್ ಡೇ ಆ್ಯಂಡ್ ನೈಟ್ ಅಂತ ಕೊಟ್ಟಿದ್ದಾರೆ ಗೈಸ್. ಓಕೆ, ನಿಮಗೆ ರೊಟೇಷ್ನಲ್ ಶಿಫ್ಟ್ಸ್ ಅನ್ನೋದು ಇರ್ಬೋದು. ಸಮ್ಟೈಮ್ಸ್ ಡೇ ಶಿಫ್ಟ್, ಸಮ್ಟೈಮ್ಸ್ ನೈಟ್ ಶಿಫ್ಟ್ ಇರ್ಬೋದು. ಯಾವುದೇ ಕೊಟ್ಟರು ನೀವು ಕಂಫರ್ಟಬಲ್ ಇರಬೇಕು ಅಂತ ಕೊಟ್ಟಿದ್ದಾರೆ. ವಿಲ್ಲಿಂಗ್ ಟು ವರ್ಕ್ 6 days a week ಆ್ಯಂಡ್ ವಿತ್ 1 rotational ವೀಕ್ ಆಫ್ ಅಂತೆ. 6 days ಕೆಲಸ ಇರುತ್ತೆ, 1 day ನಿಮಗೆ ಲೀವ್ ಅನ್ನೋದು ಇರುತ್ತೆ. ಸ್ಯಾಲ್ರಿ ಆ್ಯಂಡ್ ಬೆನಿಫಿಟ್ಸಲ್ಲಿ ನೋಡ್ಬೋದು. ನಿಮ್ಮ ಇನ್ ಹ್ಯಾಂಡ್ ಸ್ಯಾಲ್ರಿ ಅಂತ ಬಂದ್ಬಿಟ್ಟು ಇಷ್ಟ ಆಗಿರುತ್ತಂತೆ ಸ್ನೇಹಿತರೆ. ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಯು ಗೈಸ್ ಕ್ಯಾನ್ ಚೆಕ್ ಇಟ್ ಔಟ್. ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಅಂತ ಇದು. ಒಳ್ಳೆ ಕೆರಿಯರ್ ಗ್ರೋತ್ ಅನ್ನೋದು ಇರುತ್ತೆ. ನೀವು ಹೊಸ ಆಪರ್ಚುನಿಟೀಸ್ ಎಲ್ಲ ಲರ್ನ್ ಅನ್ನೋದು ಮಾಡ್ಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಮ್ಯಾಂಡೇಟರಿ ಸಿಸ್ಟಮ್ ರಿಕ್ವೈರ್ಮೆಂಟ್ಸಲ್ಲಿ ನೋಡ್ಬೋದು ಗೈಸ್. ಲ್ಯಾಪ್ಟಾಪ್ ಮತ್ತು ಡೆಸ್ಕ್ಟಾಪ್ ಅನ್ನೋದು ನೀವೇ ಅರೇಂಜ್ ಅನ್ನೋದು ಮಾಡ್ಕೋಬೇಕಾಗಿರುತ್ತೆ. ಈ ಕಂಪ್ನಿಯವರು ಯಾವುದೇ ರೀತಿ ಲ್ಯಾಪ್ಟಾಪ್ ಅನ್ನೋದು ಪ್ರೊವೈಡ್ ಮಾಡಲ್ಲ ಅಂತೆ. ಅಟ್ಲೀಸ್ಟ್ ಮಿನಿಮಮ್ 8 GB ರ್ಯಾಮ್ ಅನ್ನೋದು ನಿಮ್ಮ ಹತ್ರ 8 GB ರ್ಯಾಮ್ ಲ್ಯಾಪ್ಟಾಪ್ ಅನ್ನೋದು ಇರಬೇಕಾಗಿರುತ್ತೆ. ಫಂಕ್ಷನಲ್ ಆಗಿರುವಂತಹ ವೆಬ್ ಕ್ಯಾಮ್ ಆರ್ಎಲ್ಸ್ ಕ್ಯಾಮ್ರಾ ವರ್ಕ್ ಆಗ್ತಿರಬೇಕು ಲ್ಯಾಪ್ಟಾಪಲ್ಲಿ. ಮತ್ತು ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ ಅನ್ನೋದು ಇರಬೇಕಾಗಿರುತ್ತಂತೆ ಸ್ನೇಹಿತರೆ. ಮಿನಿಮಮ್ 30 Mbps ಇರಬೇಕಾಗಿರುತ್ತಂತೆ ಸ್ಪೀಡು. ನಿಮ್ಮ ಹತ್ರ USB ಹೆಡ್ಸೆಟ್ ಅನ್ನೋದು ಇರಬೇಕಾಗಿರುತ್ತೆ. ಪವರ್ ಬ್ಯಾಕಪ್ UPS ಅನ್ನೋದು ಇರಬೇಕಾಗಿರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದೆಲ್ಲ ಮ್ಯಾಂಡೇಟರಿ ಆಗಿರುತ್ತಂತೆ. ಇದೆಲ್ಲ ನಿಮ್ಮ ಹತ್ರ ಏನಾದರೂ ಇದ್ದರೆ ಈ ಜಾಬ್ಗೆ ನೀವು ಅಪ್ಲೈ ಅನ್ನೋದು ಮಾಡ್ಕೋಬೋದು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇಲ್ಲಿ UPS ಹೆಡ್ಸೆಟ್ಟು, ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ ಮತ್ತು ಫಂಕ್ಷನಲ್ ಆಗಿರುವಂತಹ ಕ್ಯಾಮರಾ ಎಲ್ಲ ಇರಬೇಕಾಗಿರುತ್ತೆ ಗೈಸ್. ಓಕೆ, ಇಲ್ಲಿ ನೆಕ್ಸ್ಟ್ ಇಮೇಲ್ ಅಡ್ರೆಸ್ ಕೊಟ್ಟಿದ್ದಾರಲ್ಲ ಯುಕ್ತ ಅಂತ, ಆ ಇಮೇಲ್ ಅಡ್ರೆಸ್ಗೆ ನೀವು ನಿಮ್ಮ CV ಅನ್ನೋದು ಶೇರ್ ಅನ್ನೋದು ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಇಮೇಲ್ ಅಡ್ರೆಸ್ ಸಹ ಇಲ್ಲಿ ಕೊಟ್ಟಿದ್ದಾರೆ. ಆ ಇಮೇಲ್ ಅಡ್ರೆಸ್ಗೆ ನೀವು CV ಅನ್ನೋದು ಶೇರ್ ಮಾಡ್ಬೋದು. ಇಲ್ಲ ಇಲ್ಲಿ ಅಪ್ಲಿಕೇಶನ್ ಮುಖಾಂತರ ನೀವು ಲಿಂಕ್ ಮುಖಾಂತರ ನೀವು ಸಹ ಅಪ್ಲೈ ಅನ್ನೋದು ಮಾಡ್ಕೋಬೋದು. ಇಂಡಸ್ಟ್ರಿ ಟೈಪ್ ನೋಡಿದ್ರೆ BPM ಆರ್ BPO ಅಂತ ಇದೆ. ನೆಕ್ಸ್ಟು ಕಸ್ಟಮರ್ ಸಕ್ಸಸ್ ಸರ್ವಿಸ್ ಆ್ಯಂಡ್ ಆಪ್ರೇಷನ್ಸ್ ಆಗಿರುತ್ತೆ ಡಿಪಾರ್ಟ್ಮೆಂಟು. ರೋಲ್ ಬಂದುಬಿಟ್ಟು ವಾಯ್ಸ್ ಆರ್ ಬ್ಲೆಂಡರ್ ಪ್ರೋಸೆಸ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಎಂಪ್ಲಾಯ್ಮೆಂಟ್ ಟೈಪ್ ಬಂದುಬಿಟ್ಟು ಫುಲ್ ಟೈಮ್ ಟೆಂಪರರಿ ಕಾಂಟ್ರಾಕ್ಚುಯಲ್ ಆಗಿರುತ್ತಂತೆ ಸ್ನೇಹಿತರೆ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಫುಲ್ ಟೈಮ್ ಆದರೂ ಆಗಿರ್ಬೋದು, ಟೆಂಪರರಿ ಆದರೂ ಆಗಿರ್ಬೋದು, ಕಾಂಟ್ರಾಕ್ಚುಯಲ್ ಆಗಿರ್ಬೋದು. ನಾನು ಆಗಲೇ ಇರೋದನ್ನೆಲ್ಲ ಸೇಮ್
ನೀವು ಕೆಲಸ ಹೇಗೆ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಳಗಡೆಗೆ ನಿಮಗೆ ಬ್ಲೂ ಕಲರಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನೀವು ಆಟೋಮೆಟಿಕ್ ಅನ್ನೋದು ಅಪ್ಲೈ ಮಾಡ್ಕೋಬೋದು. ನಿಮ್ಮ ಹತ್ರ ಏನಾದರೂ ನೌಕರಿ ಪ್ರೊಫೈಲ್ ಇಲ್ಲ ನೌಕರಿ ಪ್ರೊಫೈಲ್ ಮತ್ತು ನಿಮ್ಮ ರೆಸ್ಯೂಮೆಲ್ಲ ಅದರಲ್ಲಿ ಹಾಕಿದರೆ ಆಟೋಮೆಟಿಕ್ ಅಪ್ಲೈ ಅನ್ನೋದು ಆಗುತ್ತೆ. ಓಕೆ ಗಾಯ್ಸ್, ಏನೇನು ಡೌಟ್ಸ್ ಇದ್ದರೂ ಪ್ಲೀಸ್ ಕಮೆಂಟ್ ಹಾಕಿ, ಇಮಿಡಿಯೇಟ್ ರಿಪ್ಲೈ ಅನ್ನೋದು ಕೊಡ್ತೀನಿ. ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಹಾಕಿ, ರೆಸ್ಯೂಮ್ ಬೇಕು ಅಂದರೆ ರೆಸ್ಯೂಮ್ ಅಂತ ಕಮೆಂಟ್ ಮಾಡಿ. ನಾನು ನಿಮಗೆ ಖಂಡಿತ ಫ್ರೀಯಾಗಿ ಪ್ರೊವೈಡ್ ಅನ್ನೋದು ಮಾಡ್ತೀನಿ ಗೈಸ್. ಓಕೆ, ಪರ್ಸನಲಾಗಿ ನಿಮಗೆ ಲಿಂಕ್ ಅನ್ನೋದು ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ಫುಲ್ ವೀಡಿಯೋ ಗೈಸ್. ಖಂಡಿತ ಮುಂದಿನ ವೀಡಿಯೋಲಿ ಸಿಗೋಣ. ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಬಾಯ್.